ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಸ್ವಲ್ಪನೇ ಮಸಾಲವನ್ನು ಇಟ್ಕೊಂಡಿದ್ದೇನೆ. ಅಂದರೆ ಇವತ್ತು ನಾನು ಒಂದು ಒಳ್ಳೆಯದೊಂದು ಕಡಲೆಕಾಳಿಂದು ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಗ್ರೇವಿ ಅನ್ಬೋದು. ಮತ್ತು ಇದಕ್ಕೆ ನೋಡಿರಿ, ಇಲ್ಲಿ ನಾನು ಈರುಳ್ಳಿ ಅಂದರೆ ಮೀಡಿಯಮ್ ಸೈಜಿಂದು ದೊಡ್ಡದು 2 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ಒಂದು ನಾನು 4 ಟೊಮೆಟೊವನ್ನು ಈ ಥರ ಅಂದರೆ ಹುಳಿ ಟೊಮೆಟೊವನ್ನು ತೊಗೊಂಡಿದ್ದೀನಿ ರೀ. ಸ್ವಲ್ಪನೇ 1 ಸ್ಪೂನಷ್ಟು ಕಸ್ತೂರಿ ಮೆಂತಿ. ಮತ್ತು ಇಲ್ಲಿ ನೋಡ್ಬೋದು ರೀ, ಇದು ಬ್ಲ್ಯಾಕ್ ಕಲರ್ದು ಏಲಕ್ಕಿ ಸಿಗುತ್ತೆ. ಸಿಕ್ಕಿಲ್ಲ ಅಂತಂದರೆ ಇದ್ರ ಬದಲು ಇದು ಒಂದು 3 ಏಲಕ್ಕಿ ಹಾಕ್ಕೋಬೋದು ರೀ. ನಾನಿಲ್ಲಿ ಗ್ರೀನ್ ಕಲರ್ ತೊಗೊಂಡಿನಿ, ಚಕ್ಕೆ ತೊಗೊಂಡಿನಿ. ಇದು ತುಂಬ ಟೇಸ್ಟ್ ಆಗಿರುತ್ತೆ ರೀ. ಮತ್ತು ಇಲ್ಲಿ ಸ್ವಲ್ಪನೇ ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು 4 ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ರೀ. ಇಷ್ಟು ಅಂದರೆ ನಮಗೆ ಗ್ರೇವಿ ಮಾಡೋಕ್ಕೆ ತುಂಬ ಹೆಲ್ದಿ ಆದಂಥದ್ದು, ಟೇಸ್ಟಿ ಆದಂಥದ್ದು ರೀ. ಹೆಂಗಂದರೆ ಈ ಒಂದು ಕಡಲೆಕಾಳನ್ನೇ ನಮಗೆ ಆರೋಗ್ಯಕ್ಕೆ ಹೆಲ್ದಿ ನೋಡಿರಿ. ಇದು ರೊಟ್ಟಿಗೆ, ಚಪಾತಿಗೆ, ನಾವು ದೋಸೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು. ಸೈಡ್ ಡಿಶ್ ಆಗಿನೂ ಅನ್ನಕ್ಕಾದ್ರೂ ನಾವು ಇದನ್ನು ತೊಗೊಂಡು ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾವು ಇದನ್ನು ಮಸಾಲವನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ರೀ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನಿಲ್ಲಿ ಸ್ವಲ್ಪನೇ ಆಯಿಲು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ರೀ. ಈ ಫಸ್ಟಿಗೆ ನೋಡಿರಿ, ಇದನ್ನು ನಾವು ಇದರೊಳಗೆ ಹಾಕ್ಕೊಳ್ಳೋಣ. ಅಂದರೆ ಇದು ನಮಗೆ ಸ್ಲೋ ಫ್ಲೇಮ್ನಲ್ಲೇ ಸ್ವಲ್ಪನೇ ನಾವು ಬಿಸಿ ಮಾಡ್ಕೊಳ್ಳೋಣ ರೀ. ಇವಾಗ ಸ್ವಲ್ಪ ನಮ್ದು ಇದು ಬಿಸಿ ಆಗ್ತಾ ಇದ್ದಾಗೆ ನೋಡಿರಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ರೀ. ನಾನು ಫಸ್ಟಿಗೆ ನೋಡಿರಿ ಇಲ್ಲಿ ಟೊಮೆಟೊವನ್ನು ಬಿಟ್ಕೊತಾ ಇದ್ದೀನಿ. ಅಂದರೆ ಇದು ಟೊಮೆಟೊ ನಮಗೆ ಚೆನ್ನಾಗಿ ಬೇಯಬೇಕಾಗುತ್ತೆ ರೀ. ಅಂದರೆ ಸ್ವಲ್ಪ ಇದು ಬೆಂದಷ್ಟು ನಮಗೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಈಗ ಟೊಮೆಟೊವನ್ನು ಈ ಥರನೇ ಹಾಕ್ಕೊಂಡು ಸ್ವಲ್ಪನೇ ಇದು ನಾವು ಇದು ಸಿಪ್ಪೆ ಬಿಡೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ರೀ. ಈ ಥರನೇ ನಾವು ಎಲ್ಲವನ್ನು ಟೊಮೆಟೊವನ್ನು ಹಿಂಗೆ ಹಾಕ್ಕೋಬೇಕು. ಇವಾಗ ನಮ್ಮದು ಟೊಮೆಟೊ ಎಲ್ಲ ಈ ಥರನೇ ಹಾಕಿ ನಾವು ಬಿಸಿ ಮಾಡ್ಕೋಬೇಕು ರೀ ಒಂದು ಸ್ವಲ್ಪ ಹೊತ್ತು. ಈಗ ಇದು ಬಿಸಿ ಮಾಡ್ಕೊಂಡಾಗೆ ನಾವು ಒಂದು 4 ಹಸಿಮೆಣಸಿನ್ಕಾಯಿ ಹಾಕೊಂಡ್ರಿ. ಇದಕ್ಕೆ ನೋಡಿರಿ ನಾವು ಈರುಳ್ಳಿಯನ್ನು ಇಟ್ಕೊಂಡಿದ್ದೇವೆ ನೋಡಿರಿ, ಅದನ್ನು ಸಹ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು ರೀ ಆಯಿಲ್ ಒಳಗೆ. ಇವಾಗ ಇದು ನೋಡಿರಿ, ನಾವು ಮುಚ್ಚಳ ಮುಚ್ಚಿ ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಇದು ಫ್ರೈ ಆಗಿದೆ ನಮ್ಮದು ಟೊಮೆಟೊ. ಇದನ್ನು ಸ್ವಲ್ಪನೇ ನಾವು ಇದನ್ನು ಈ ಥರ ತಿರುಗಿಸ್ಕೊಂಡ್ರಿ. ಅಂದರೆ ಇವೆಲ್ಲ ನಾವು ಈ ಥರನೇ ಟರ್ನ್ ಮಾಡ್ಕೋಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಚೆನ್ನಾಗಿ ನಾವು ಆಯಿಲಲ್ಲೇ ಇದನ್ನು ಬೇಯಿಸ್ಕೊಂಡ್ರಿ. ಇದಕ್ಕೆ ನೋಡಿರಿ, ಇವಾಗ ನಾನು ಸ್ವಲ್ಪನೇ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೀರಲ್ರಿ, ಇದು ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನೋಡಿ ಸ್ವಲ್ಪನೇ ಕಸ್ತೂರಿ ಮೆಂತ್ಯವನ್ನು ಹಾಕ್ತಾ ಇದ್ದೀನಿ ರೀ. ಇದನ್ನು ಈ ಕಡೆನೇ ನಾವು ಒಂದು 2 ನಿಮಿಷಗಳ ಕಾಲ ಬೇಯಿಸೋಣ್ರಿ. ಇವಾಗ ನಮ್ಮದಿದು ಒಂದು 2 ನಿಮಿಷ ಆಗಿದೆ ರೀ. ಇದು ಸ್ವಲ್ಪ ಇನ್ನೊಂಚೂರು ಚೆನ್ನಾಗಿ ಬೇಯಬೇಕು ನೋಡಿರಿ. ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಇದು ನಮಗೆ ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ರೀ. ಇದು ಸ್ವಲ್ಪ ನೀರೆಲ್ಲ ಕಡಿಮೆ ಆಗಬೇಕು, ನೀರೆಲ್ಲ ಎಳ್ಕೋಬೇಕು, ಅಲ್ಲಿ ತನಕ ಬೇಯಿಸ್ಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ನೀರೆಲ್ಲ ಹೋಗಿದೆ. ಇವಾಗ ಇದು ನಮಗೆ ಇದು ಚೆನ್ನಾಗಿ ಬೆಂದಿದೆ ಮತ್ತು ಫ್ರೈನೂ ಆಗಿದೆ ರೀ. ಇದೊಂಚೂರು ಡಿಫ್ರೆಂಟಾಗಿ ನಾವು ಇದನ್ನು ಈ ಥರನೇ ಮಾಡ್ತಾಯಿದ್ದೀವಿ. ಇವಾಗ ನಮಗಿದು ರೆಡಿ ಆಗಿದೆ. ನಾನಿದು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ನಾನು ಮಸಾಲೆ ಹಾಕಿದ್ದು ನೋಡಿರಿ, ಅದನ್ನು ಈಗ ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ರೀ. ನಾನು ಚಕ್ಕೆ ಲವಂಗ ಹಾಕಿದ್ದು ನೋಡಿರಿ, ಇದನ್ನು ತೆಗೆದಿಟ್ಕೊಂಡ್ರೆ ಲವಂಗ ಹಾಕಿಲ್ಲ, ಚಕ್ಕೆ ಮತ್ತು ಏಲಕ್ಕಿ ಹಾಕಿದೆ. ಉಳಿದಿದ್ದು ನಾನು ನೋಡಿರಿ, ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ರೀ. ಇದನ್ನು ಈ ಥರನೇ ನಾನು ಇದನ್ನು ಇದು ಸಿಪ್ಪೆಯನ್ನು ಬಿಡಿಸ್ಕೋಬೇಕ್ರಿ. ಅಂದರೆ ನಮಗೆ ಗ್ರೇವಿ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಮತ್ತು ಮಸಾಲ ಬಾಯಿಗೆ ಸಿಗಬಾರ್ದು ಅಂತೇಳಿ ನಾನು ಈ ಥರ ನೀರಲ್ಲಿ ಬೇಯಿಸಿ ಅದನ್ನು ಎತ್ತಿಟ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಈ ಥರನೇ ಸಿಪ್ಪೆಯನ್ನು ಬಿಡಿಸ್ಕೊಂಡು ಇದು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ನೀರಲ್ಲಿ ಬೇಯಿಸ್ಕೊಂಡಾಗೆ ಬಂದುಬಿಡುತ್ತೆ ರೀ. ನಾವು ಇದನ್ನು ಎಕ್ಸ್ಟ್ರಾವನ್ನು ತೆಗೆದು ಇದನ್ನು ನಾವು ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ನೋಡಿರಿ
ನಮ್ಮದು ಮಸಾಲವನ್ನು ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ನಾವು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕ್ರಿ. ಇವಾಗ ನಮ್ಮದು ಮಸಾಲವನ್ನು ಹಾಕೊಂಡಾಗಿದೆ. ಇದನ್ನು ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ್ರಿ. ನಮ್ಮದು ಇದನ್ನು ನೈಸಾಗಿ ನಾನು ಪೇಸ್ಟು ಮಾಡ್ಕೊಂಡಿದ್ದೀನಿ ಪಾತ್ರೆದಾಗೆ. ಇವಾಗ ನಾವು ಒಗ್ಗರಣೆಯನ್ನು ಹಾಕೊಳ್ಳೋಣ್ರಿ. ಇದಕ್ಕೆ ನೋಡಿರಿ ನಾವು ಈರುಳ್ಳಿಯನ್ನು ಹಾಕೊಳ್ಳೋಣ. ಇವಾಗ ಆಯಿಲ್ ಬಿಸಿ ಆಗಿದೆ ರೀ. ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇವಾಗ ನೋಡಿರಿ, ಈ ಈರುಳ್ಳಿಯನ್ನು ಕಟ್ ಮಾಡಿ ಇದನ್ನು ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗಬೇಕು ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಒಗ್ಗರಣೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ನಾವು ಇದು ಮಸಾಲೆ ಇಟ್ಕೊಂಡಿವಲ್ಲ, ಇದು ಹಾಕ್ತಾ ಇದ್ದೀನಿ ಅಲ್ಲ. ಇವಾಗ ನೋಡ್ಬೋದು ರೀ, ನಮ್ಮದು ಮಸಾಲ ಸ್ವಲ್ಪನೇ ನಮ್ಮದು ಈ ಥರ ಫ್ರೈ ಮಾಡ್ಕೊಂಡಿದ್ದೀವಿ. ನಮಗೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತದೆ, ಹಾಗಾಗಿ ಈ ಥರ ಫ್ರೈ ಮಾಡ್ಕೊಂಡ್ರೆ. ಈಗ ನೋಡಿರಿ, ನಾನು ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪನೇ ಅರಿಶಿನ, ಒಂದು 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ರೀ. ಈ ಮಸಾಲ ಜೊತೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ. ಅಂದರೆ ಈ ಮಸಾಲದಲ್ಲಿ ನಮ್ಮದು ಚೆನ್ನಾಗಿ ಹೊಂದ್ಕೋಬೇಕು. ಇದನ್ನು ಈ ಥರನೇ ನಿಮಗೆ ನಾವು ಗರಂ ಮಸಾಲ ಹಾಕಿ ಅನ್ನೋದೇ ಗೊತ್ತಾಗಲ್ಲ. ಅಂದರೆ ಟೇಸ್ಟು ತುಂಬ ಚೆನ್ನಾಗಿ ಒಳ್ಳೆ ಒಂದು ಡಿಫ್ರೆಂಟ್ ಆದಂತಹ ಟೇಸ್ಟ್ ಇರುತ್ತೆ ರೀ. ನಾವು ಹೊರಗಡೆ ಒಂದೊಂದು ಕಡೆಗೆ ಹೋಗಿ ತಿಂದು ನೋಡ್ರಿ, ಅಂದರೆ ಪೂರಿ ಜೊತೆಗೆ ಇಂಥದ್ದೆಲ್ಲ ಮಾಡಿಕೊಟ್ಟಿರ್ತಾರೆ ನೋಡಿರಿ, ಆವಾಗ ಟೇಸ್ಟ್ ಗೊತ್ತೇ ಆಗೋದಿಲ್ಲ. ಅಂದರೆ ಇದು ಯಾವ್ದು ಹಾಕಿದ್ದಾರೆ ಅಂತೇಳಿ ಗೊತ್ತಾಗೋದಿಲ್ಲ. ಅಂದರೆ ನಮಗೆ ಮಸಾಲನೂ ಸಿಗೋದಿಲ್ಲ. ಹಾಗಾಗಿ ಇದು ರೆಸ್ಟೋರೆಂಟ್ ಶೈಲಿ ಒಳಗೆ ಇದೇ ಥರನೇ ಮಾಡುತ್ತಾರೆ. ಇವಾಗ ನಾವು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀವಿ. ಇದಕ್ಕೆ ಸ್ವಲ್ಪನೇ ನೋಡ್ಬೋದು ರೀ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿದ್ದೇನೆ. ಇದನ್ನು ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ನಾವು ಇದನ್ನು ಬಾಡಿಸ್ಕೊಳ್ಳೋಣ ರೀ. ನೋಡ್ಬೋದು ನಮ್ಮದು ಸ್ವಲ್ಪ ಇವಾಗ ನಾವು ಬಾಡಿಸ್ಕೊಂಡಾಗಿದೆ. ಇವಾಗ ಇದಕ್ಕೆ ನೋಡಿರಿ, ನಾವು ಬೇಯಿಸ್ಕೊಂಡಿರುವಂತಹ ಕಡಲೆಕಾಳು ಮತ್ತು ನೀರನ್ನು ಹಾಕ್ಕೊಳ್ಳೋಣ. ಇವಾಗ ನಮ್ಮದು ಇದ್ರ ಜೊತೆಗೆ ನೋಡಿರಿ, ಇದನ್ನು ಚೆನ್ನಾಗಿ ಹೊಂದ್ಕೋಬೇಕು ನೋಡಿರಿ. ನಾನು ಬೇಯಿಸಿದ ನೀರೇನು ತೆಗಿಲಿಲ್ಲ. ಇದರೊಟ್ಟಿಗೆ ಚೆನ್ನಾಗಿ ನಮ್ಮದು ಬೆಂದರೆ ನೋಡಿರಿ, ನಮಗೆ ಒಳ್ಳೆ ಒಂದು ಗಟ್ಟಿಯಾದಂಥ ಗ್ರೇವಿ, ಒಳ್ಳೆ ಟೇಸ್ಟ್ ಆದಂಥ ಗ್ರೇವಿ ರೆಡಿ ಆಗುತ್ತೆ. ಇದನ್ನು ಮುಚ್ಚಿ ನಾವು ಇದನ್ನು ನೀರು ಕಡಿಮೆ ಆಗೋ ತನಕ ಬೇಯಿಸ್ಬೇಕು ರೀ. ನೋಡೋಣ್ರಿ, ನೋಡ್ಬೋದು ರೀ, ನಮ್ಮದು ಆಯಿಲೆಲ್ಲ ಬಿಟ್ಕೊಂಡಿದೆ. ಅಂದರೆ ಚೆನ್ನಾಗಿ ನಮ್ಮದು ಇವಾಗ ನೀರನ್ನು ಕಡಿಮೆ ಆಗಿದೆ ರೀ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ನೋಡ್ಬೋದು ನಮ್ಮದು ಗ್ರೇವಿ ಥರನೇ ಚೆನ್ನಾಗಿ ಇದು ಬಂದಿದೆ ರೀ. ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಇವಾಗ ನಂದಿದು ರೆಡಿ ಆಗಿದೆ. ನಾನೀಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ರೀ. ನೋಡ್ಬೋದು ರೀ, ನಮ್ಮದು ಗ್ರೇವಿ ರೆಡಿ ಆಗಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ಜಾಸ್ತಿ ನೀರೇನಿಲ್ಲ. ನಮಗೆ ಇದು ಚಪಾತಿಗೆ, ರೊಟ್ಟಿಗೆ, ಪೂರಿಗೆ, ಅನ್ನಕ್ಕೆ, ಸೈಡಿಗೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರೋವಂಥದ್ದು ರೀ. ಇವಾಗ ನಮ್ಮದು ಕಡಲೆಕಾಯಿ ಕಾಳಿಂದ ಪಲ್ಯ ರೆಡಿ ಆಗಿದ್ರೆ, ಇದು ನಾನು ಕಪ್ ಕಡಲೆಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಕಾಬೂಲು ಚೆನ್ನಾಗಿ ಬರ್ತದೆ ನೋಡಿರಿ, ಅದನ್ನ ತೊಗೋಬೋದು. ತುಂಬ ಡಿಫ್ರೆಂಟ್ ಆದಂಥ ಒಂದು ಟೇಸ್ಟ್ ಆದಂಥ ಒಂದು ಗ್ರೇವಿಯನ್ನು ಮಾಡಿದ್ದೀನಿ ರೀ. ನೀವು ಮನೆಯಲ್ಲಿ ಒಂದು ಸತಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.